ಸ್ನೇಹಿತರೆ, ಬಾಲಿವುಡ್ನ ಜನಪ್ರಿಯ ನಟ ರಣವೀರ್ ಸಿಂಗ್ಗೆ ಡಾನ್ 3 ಚಿತ್ರದ ವಿವಾದದ ಹಿನ್ನೆಲೆಯಲ್ಲಿ ಅಲ್ಲಿನ ಸಿನಿಮಾ ಕಾರ್ಮಿಕರ ಒಕ್ಕೂಟ ನಿಷೇಧವನ್ನ ಹೇರಿತ್ತು. ಒಂದು ವಾರದ ನಂತರ ಈಗ ರಣವೀರ್ ಸಿಂಗ್ ಅದಕ್ಕೆ ಉತ್ತರಿಸಿದ್ದು ತಮ್ಮ ಲಾಯರ್ ಮೂಲಕ ಸಿನಿಮಾ ಒಕ್ಕೂಟಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇಲ್ಲಿ ದುರಂಧರ್ ಸಿನಿಮಾ ಯಶಸ್ಸಿನ ನಂತರ ನಡೆದಂತಹ ಬೆಳವಣಿಗೆಗಳಲ್ಲಿ ಇದು ಒಂದಾಗಿದ್ದು, ದುರಂಧರ್ ಸಿನಿಮಾ ಯಶಸ್ಸು ಮತ್ತೆ ಡಾನ್ 3 ಸಿನಿಮಾಗೂ ಏನಾದ್ರೂ ಸಂಬಂಧ ಇದೆಯಾ? ಹಾಗಾದ್ರೆ ಡಾನ್ 3 ಸಿನಿಮಾದಿಂದ ರಣವೀರ್ ಸಿಂಗ್ ಹೊರಗೆ ಬಂದಿದ್ದು ಯಾಕೆ, ಯಾವಾಗ? ಇದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಬಾಲಿವುಡ್ನ ಜನಪ್ರಿಯ ನಟ ರಣವೀರ್ ಸಿಂಗ್ ಈಗ ತಮಗೆ ನಿಷೇಧ ಹೇರಿದ್ದಂತಹ FWICE ಸಿನಿಮಾ ಒಕ್ಕೂಟ ಏನಿತ್ತು, ಇದಕ್ಕೇನೆ ತಮ್ಮ ಲಾಯರ್ ಮೂಲಕ ನೋಟಿಸ್ ಜಾರಿಗೊಳಿಸಿದ್ದಾರೆ. ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ನಡೆದಿದ್ದೇನು, ಡಾನ್ 3 ಚಿತ್ರದ ವಿವಾದ ಏನು? ಈಗಾಗಲೇ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಈಗ ಚಿಕ್ಕದಾಗಿ ಮತ್ತೊಮ್ಮೆ ನಿಮ್ಗೆ ನೆನಪಿಸ್ಬಿಡ್ತೀನಿ. ಡಾನ್ 3 ಚಿತ್ರದಲ್ಲಿ ರಣವೀರ್ ಸಿಂಗ್ ನಟಿಸ್ತಾರೆ ಅನ್ನೋದು 2023ರಲ್ಲಿ ಫರಾನ್ ಅಖ್ತರ್ ನಿರ್ದೇಶನದ ಚಿತ್ರ ಇದು ಪ್ರಕಟಿಸಿದ್ರು. ಹಾಗೆ ಒಂದು ಟೈಟಲ್ ಟೀಸರ್ ಅನ್ನ ಫರಾನ್ ಅಖ್ತರ್ ರಿಲೀಸ್ ಮಾಡಿದ್ರು. ಆ ಚಿತ್ರವನ್ನ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಕಂಪನಿ ನಿರ್ಮಾಣ ಮಾಡೋಕೆ ಮುಂದೆ ಬಂದಿತ್ತು. ಇದಾದ ನಂತರ ಅವರು ದುರಂಧರ್ ಸಿನಿಮಾದಲ್ಲಿ ಬ್ಯುಸಿ ಆದ್ರು ರಣವೀರ್ ಸಿಂಗ್. ಅದಾದ ನಂತರ ಫರಾನ್ ಅಖ್ತರ್ ಕೂಡ ತಮ್ಮ ಮ್ಯೂಸಿಕಲ್ ಇವೆಂಟ್ಗಳಲ್ಲಿ ಬ್ಯುಸಿ ಆಗಿದ್ರು. ಈಗ ಸಿನಿಮಾ ಇನ್ನೇನು ಚಿತ್ರೀಕರಣ ಪ್ರಾರಂಭ ಆಗ್ಬೇಕು ಅನ್ನುವಾಗ ಒಂದು 3 ದಿನ ಬಾಕಿ ಇದ್ದಾಗ ಇವರು ರಣವೀರ್ ಸಿಂಗ್ ಚಿತ್ರೀಕರಣವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಫರಾನ್ ಅಖ್ತರ್ ಮತ್ತೆ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಏನ್ ಮಾಡ್ತು ಅಂತಂದ್ರೆ, ಅಲ್ಲಿನ FWICE ಅಂದ್ರೆ ಅಲ್ಲಿನ ಪಾಶ್ಚಾತ್ಯ ಭಾರತ ಸಿನಿಮಾ ಕಾರ್ಮಿಕರ ಒಕ್ಕೂಟ ಏನಿದೆ ಅದಕ್ಕೆ ದೂರನ್ನ ಸಲ್ಲಿಸ್ತಾರೆ. ನಮ್ಗೆ ಈ ಪ್ರೀ ಪ್ರೊಡಕ್ಷನ್ಗೆ 45 ಕೋಟಿಯಷ್ಟು ಖರ್ಚಾಗಿದೆ, ಇದನ್ನ ನಮ್ಗೆ ಕೊಡಿಸ್ಬೇಕು ಅಂತ. ಆಗ ಆ ಸಿನಿಮಾ ಒಕ್ಕೂಟ ರಣವೀರ್ ಸಿಂಗ್ಗೆ ನಿಷೇಧವನ್ನ ಹೇರುತ್ತೆ. ಅಂದ್ರೆ ತಮ್ಮ ಕಾರ್ಮಿಕರು ಅವ್ರು ಯಾರು ಕೂಡ ಅವರ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಬಾರ್ದು ಅಂತ ನಿಷೇಧ ಇರುತ್ತೆ. ಮೊದಲಿಗೆ ಅದು ಬ್ಯಾನ್ ಅಂತ ಹೇಳಿಕೆನ ಕೊಟ್ಟಿರುತ್ತೆ. ನಂತರ ತನ್ನ ಮಾತನ್ನ ಬದಲಾಯಿಸಿಕೊಂಡು, ಇಲ್ಲ ನಾವು ನಿರ್ದೇಶನ ನೀಡಿದೀವಿ, ಮತ್ತೆ ನಿರ್ಮಾಪಕರು ಕೂಡ ಒಂದು ಸಿನಿಮಾ ರಂಗದ ಒಳಿತಿಗಾಗಿ ಇದಕ್ಕೆ ಸಹಕರಿಸಬೇಕು ಅಂತ ನಾವು ಕೇಳ್ಕೊಂಡಿದೀವಿ ಅಂತ ಹೇಳಿದ್ರು. ಇದಾದ್ರೂ ಕೂಡ ಸಿನಿಮಾ ರಂಗದಲ್ಲಿ ಬಾಲಿವುಡ್ ನಲ್ಲಿ ಎಲ್ಲ ನಿರ್ಮಾಪಕರು ನಟರು ಬಹಳಷ್ಟು ಜನ ರಣವೀರ್ ಸಿಂಗ್ ಪರವಾಗಿ ನಿಂತ್ಕೊಂಡ್ರು, ಮತ್ತೆ ಹೇಳಿಕೆಗಳನ್ನ ನೀಡಿದ್ರು. ಏನು ಸಿನಿಮಾ ಒಕ್ಕೂಟ ತಗೊಂಡಿದ್ದ ನಿರ್ಧಾರ ಅದು ಸರಿ ಇಲ್ಲ ಅಂತ ಹೇಳಿದ್ರು. ಈಗ ಸಮಸ್ಯೆ ಉದ್ಭವಿಸಿದಾಗ ಸಿನಿಮಾ ಒಕ್ಕೂಟ ಅದಕ್ಕೆ ಪರಿಹಾರವನ್ನ ಹುಡುಕೊಡ್ಬೇಕು. ಆದ್ರೆ ನಿಷೇಧವನ್ನ ಹೇರೋದು ಸರಿಯಲ್ಲ. ಕಾನೂನಿದೆ ಮತ್ತೆ ಕೋರ್ಟ್ ಇದೆ. ಆದ್ರೆ ಆತರ ಬಗೆಹರಿಸಕ್ ಆಗ್ಲಿಲ್ಲ ಅಂದ್ರೆ ಆ ಕೋರ್ಟ್ ನೋಡ್ಕೊಳ್ಳುತ್ತೆ. ಇದು ತಗೊಂಡಂತ ತೀರ್ಮಾನ ಸರಿಯಲ್ಲ ಅಂತ ಕೂಡ ತುಂಬಾ ಆಕ್ಷೇಪವನ್ನ ವ್ಯಕ್ತಪಡಿಸಿತು. ಇದರ ಬೆನ್ನಲ್ಲಿ ಒಂದು ವಾರದಿಂದ ಸುಮ್ಮನೆ ಇದ್ದಂತ ರಣವೀರ್ ಸಿಂಗ್ ಈಗ ನೇರವಾಗಿ ಲಾಯರ್ ಮೂಲಕ ಸಿನಿಮಾ ಒಕ್ಕೂಟಕ್ಕೆನೆ ಇದನ್ನ ಪ್ರಶ್ನಿಸಿ ನೋಟಿಸ್ ಜಾರಿಗೊಳಿಸಿದ್ದಾರೆ. ಈಗ ಸದ್ಯದಲ್ಲೇನೆ ಸಿನಿಮಾ ಒಕ್ಕೂಟ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡ್ತೀವಿ ನಾವು ಅಂತ ಹೇಳಿಕೆನೆ ನೀಡಿದೆ. ಅಲ್ಲಿ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಅಷ್ಟಕ್ಕೂ ರಣವೀರ್ ಸಿಂಗ್ ಡಾನ್ 3 ಚಿತ್ರದಿಂದ ಹೊರಗೆ ನಡೆದಿದ್ಯಾಕೆ? ಮೊದಲಿಗೆ ಬಂದಂತ ಸುದ್ದಿ ಏನಿತ್ತು ಅಂದ್ರೆ, ಅವ್ರಿಗೆ ಸ್ಕ್ರಿಪ್ಟ್ ಅಲ್ಲಿ ಸಮಾಧಾನ ಇರಲಿಲ್ಲ, ಅವ್ರು ಅನ್ಕೊಂಡ ಹಾಗೆ ಸ್ಕ್ರಿಪ್ಟ್ ಬಂದಿಲ್ಲ ಅನ್ನೋದು ಅವ್ರಿಗೆ ಅಸಮಾಧಾನಕ್ಕೆ ಕಾರಣ ಅನ್ನೋದು ಇತ್ತು. ಆದ್ರೆ ಇದೆಲ್ಲವೂ ಪ್ರಾರಂಭ ಆಗಿದ್ದು ದುರಂಧರ್ ಸಿನಿಮಾ ಚಿತ್ರ ರಿಲೀಸ್ ಆದ್ಮೇಲೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ದುರಂಧರ್ ಸಿನಿಮಾ ರಿಲೀಸ್ ಆದ ನಂತರ ಒಂದು ವಾರದಲ್ಲಿ ಒಂದು ಇವರಿಗೆ ಲುಕ್ ಟೆಸ್ಟ್ ಇತ್ತು, ಮತ್ತೆ ಆಕ್ಷನ್ ರಿಹರ್ಸಲ್ ಸೀನ್ಗಳ ರಿಹರ್ಸಲ್ ಇತ್ತು. ಆ ರಿಹರ್ಸಲ್ ಅನ್ನ ರಣವೀರ್ ಸಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಅದಾದ ನಂತರ ಈ ಸಿನಿಮಾ ರಿಲೀಸ್ ಆದ ಒಂದು 10 ದಿನಗಳ ನಂತರ ಫರಾನ್ ಅಖ್ತರ್ ಮತ್ತೆ ಇತರ ನಟರು ಏನಿರ್ತಾರೆ ಅವರೆಲ್ಲರ ಜೊತೆ ಸ್ಕ್ರಿಪ್ಟ್ ರೀಡಿಂಗ್ ಸೆಷನ್ ಇರುತ್ತೆ. ಅದರಲ್ಲಿ ರಣವೀರ್ ಸಿಂಗ್ ಭಾಗವಹಿಸ್ತಾರೆ. ಆದ್ರೆ ಅದಾದ ನಂತರ ಒಮ್ಮೆ ಅವರು ಫರಾನ್ ಅಖ್ತರ್ ಜೊತೆನಲ್ಲಿ ಫೋನ್ ನಲ್ಲಿ ಮಾತಾಡ್ತಾರೆ. ಆಗ್ಲೂ ಕೂಡ ನಾನು ಚಿತ್ರದಿಂದ ಹೊರಗೆ ನಡೀತಿದ್ದೀನಿ ಅನ್ನೋದನ್ನ ಹೇಳೋದೇ ಇಲ್ಲ. ಆದ್ರೆ ಇದಾದ ಮೇಲೆ ಅವರ ಫಸ್ಟ್ ಲುಕ್ ಚಿತ್ರೀಕರಣವನ್ನ ಫರಾನ್ ಅಖ್ತರ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನ ವಿದೇಶದಲ್ಲಿ ಚಿತ್ರೀಕರಿಸಬೇಕು ಅಂತ ಸುಮಾರು 200 ಕಲಾವಿದರನ್ನ ಅವರು ಆಗ್ಲೇ ಫಿಕ್ಸ್ ಮಾಡಿರ್ತಾರೆ. ಜೊತೆನಲ್ಲಿ ವಿದೇಶಿ ತಂತ್ರಜ್ಞರು ಕೂಡ ಇದಕ್ಕೆ ಬುಕ್ ಆಗಿರ್ತಾರೆ. ಅವರ ಟ್ರಾವೆಲ್ ಬುಕ್ಕಿಂಗ್ ಇರಬಹುದು, ಮತ್ತೆ ವಸತಿ ಸೌಕರ್ಯ ಇರಬಹುದು, ಎಲ್ಲವೂ ಕೂಡ ರೆಡಿ ಆಗಿರುತ್ತೆ. ಚಿತ್ರೀಕರಣ ಇನ್ನೊಂದು 3 ದಿನ ಇದೆ ಅನ್ನುವಾಗ ರಣವೀರ್ ಸಿಂಗ್ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿಂದ ವಿವಾದ ದೊಡ್ಡದಾಗುತ್ತೆ. ಫರಾನ್ ಅಖ್ತರ್ ಈ ಬಗ್ಗೆ ತುಂಬಾ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಜೊತೆಯಲ್ಲಿ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಕೂಡ ತುಂಬಾ ಅಸಮಾಧಾನ ವ್ಯಕ್ತಪಡಿಸಿ ದೂರನ್ನ ನೀಡಿದೆ.
ಇದು ರಣವೀರ್ ಸಿಂಗ್ ಈ ತಂಡದ ಜೊತೆಲಿ ನಡ್ಕೊಂಡಂತ ರೀತಿ, ಅವರು ಸಹಕಾರ ನೀಡಿಲ್ಲ ಅನ್ನೋ ಒಂದು ಆಪಾದನೆ ಕೂಡ ಅವ್ರ ಮೇಲೆ ಆಗುತ್ತೆ. ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಫರಾನ್ ಅಖ್ತರ್ ಮತ್ತು ರಿತೇಶ್ ಸಿದ್ವಾನಿ ಅವರ ಮಾಲೀಕತ್ವದ ಸಂಸ್ಥೆ. ಇಲ್ಲಿ ರಣವೀರ್ ಸಿಂಗ್ ಈ ಚಿತ್ರದಿಂದ ಹೊರ ನಡೆಯೋದಿಕ್ಕೆ ಸ್ಕ್ರಿಪ್ಟ್ ಮಾತ್ರ ಕಾರಣನ ಅಂತ ನೋಡಿದಾಗ ಬೇರೆ ಬೇರೆ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಮೊದಲಿಗೆ ಸ್ಕ್ರಿಪ್ಟು ಕೂಡ ಕಾರಣ ಆಗಿತ್ತು. ಅವರಿಗೆ ಅದರಲ್ಲಿ ತಮ್ಮ ಪಾತ್ರ ತುಂಬಾ ಅಗ್ರೆಸಿವ್ ಆಗಿರ್ಬೇಕು ಅಂತ ಅವ್ರು ಬಯಸ್ತಾ ಇದ್ರು, ಮತ್ತೆ ತುಂಬಾ ಡಾರ್ಕ್ ಶೇಡ್ ಇರ್ಬೇಕು ಅಂತ ನಿರೀಕ್ಷೆ ಮಾಡಿದ್ರು. ಆದ್ರೆ ಫರಾನ್ ಅಖ್ತರ್ಗೆ ಈ ಹಿಂದಿನ ಡಾನ್ ಸಿನಿಮಾಗಳಿತ್ತಲ್ಲ, ಅದಕ್ಕೆ ಹತ್ತಿರದಲ್ಲಿ ಇರ್ಬೇಕು ಈ ಪಾತ್ರ ಅನ್ನೋ ಒಂದು ನಿರೀಕ್ಷೆ ಇತ್ತು. ಈ ಎಲ್ಲ ಅಸಮಾಧಾನಗಳು ಹಾಗೆ ಉಳ್ಕೊಂಡಿತ್ತು. ಇದಾದ ನಂತರ ತಿಳಿದು ಬಂದಂತ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಮೊದಲಿಗೆ ಫರಾನ್ ಅಖ್ತರ್ ಈ ಚಿತ್ರವನ್ನ 300-350 ಕೋಟಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಆದ್ರೆ ನಂತರ ಅದನ್ನ ಕಡಿಮೆ ಮಾಡ್ತಾರೆ. ಸುಮಾರು 150 ಕೋಟಿನಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡೋಣ ಅಂತ ಎಕ್ಸೆಲ್ ಸಂಸ್ಥೆ ನಿರ್ಧಾರ ತಗೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆನಲ್ಲಿ ರಣವೀರ್ ಸಿಂಗ್ ನೀಡುವಂತ ಒಂದು ಸಂಭಾವನೆಯನ್ನು ಕೂಡ ಕಡಿಮೆ ಮಾಡ್ಲಾಯ್ತು ಅಂತ ತಿಳಿದು ಬರ್ತಾ ಇದೆ. ಈಗ ಈ ಡಾನ್ 3 ಚಿತ್ರಕ್ಕೆ ನಿಜವಾಗ್ಲೂ ರಣವೀರ್ ಸಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ಅನ್ನೋ ಪ್ರಶ್ನೆ. ಅಂದ್ರೆ ಮೊದಲು ಅವರು 2015ರಲ್ಲಿ ಫರಾನ್ ಅಖ್ತರ್ ಸಹೋದರಿ ಜೋಯಾ ಅಖ್ತರ್ ನಿರ್ದೇಶನದ ಚಿತ್ರಗಳಾದಂತ ದಿಲ್ ಧಡಕ್ನೆ ದೋ, ಗಲ್ಲಿ ಬಾಯ್ ಚಿತ್ರಗಳಲ್ಲಿ ನಟಿಸಿದ್ರು. ಹಾಗಾಗಿ ಈ ಸಂಸ್ಥೆ ಜೊತೆನಲ್ಲಿ ಅವರ ಒಂದು ಸ್ನೇಹ ಬಾಂಧವ್ಯ ಚೆನ್ನಾಗಿತ್ತು. ಮತ್ತೆ ಎಲ್ಲವೂ ಕೂಡ ಅಗ್ರಿಮೆಂಟ್ ನಲ್ಲೇ ಕೆಲಸಗಳು ನಡೀತಿರ್ಲಿಲ್ಲ. ಒಂದು ನಂಬಿಕೆ ಆಧಾರದ ಮೇಲೆ ಅವರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಲಾಗ್ತಿದೆ. ಅದೇ ರೀತಿ ಡಾನ್ 3 ಚಿತ್ರದ ಟೀಸರ್ ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಶೇರ್ ಮಾಡ್ಕೊಂಡಿದ್ರು ಕೂಡ ರಣವೀರ್ ಸಿಂಗ್ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಗ್ರಿಮೆಂಟ್ ಗೆ ಸಹಿ ಮಾಡಿರ್ಲಿಲ್ಲ ಅಂತ ಗೊತ್ತಾಗಿದೆ. ಮತ್ತೆ ಸಂಭಾವನೆಯನ್ನು ಕೂಡ ಅವ್ರು ತಗೊಂಡಿರ್ಲಿಲ್ಲ ಅಂತ ತಿಳಿದು ಬರ್ತಾ ಇದೆ. ಇದಲ್ಲದೆ ಅವರು ಎಕ್ಸೆಲ್ ಸಂಸ್ಥೆಯಲ್ಲಿ 3 ಸಿನಿಮಾಗಳಿಗೆ ಸಹಿ ಮಾಡಿದ್ರು. ಈ 3 ಸಿನಿಮಾಗಳು ಚಿತ್ರೀಕರಣ ಆಗ್ಬೇಕಿತ್ತು. ಈಗ ಡಾನ್ 3 ಚಿತ್ರದಲ್ಲಿ ಅವ್ರು ಹೊರ ನಡೆಯೋದಕ್ಕೆ ಈ ಚಿತ್ರೀಕರಣದ ಒಂದು ಬಜೆಟ್ ಕಡಿಮೆ ಆಗಿರೋದು ಕಾರಣ ಇರ್ಬೋದಾ, ತಮಗೆ ನೀಡಬೇಕಾದಂತ ಮೊತ್ತವನ್ನ ಕಡಿಮೆ ಮಾಡಿದ್ದಕ್ಕೆ ಅವರು ಹಿಂದೆ ಕುಳಿದಿದಾರ ಅನ್ನೋಂಥ ಸಂಶಯ ಕೂಡ ಬರ್ತಾ ಇದೆ. ಯಾಕಂದ್ರೆ ದುರಂಧರ್ ಸಿನಿಮಾಗ್ ಮೊದಲು ಅವ್ರಿಗೆ ಬಾಕ್ಸ್ ಆಫೀಸ್ ನಲ್ಲಿ ಅಂತ ಗಳಿಕೆ ಏನಿರ್ಲಿಲ್ಲ. ಆದ್ರೆ ದುರಂಧರ್ ಸಿನಿಮಾ ಅವರ ಬಾಕ್ಸ್ ಆಫೀಸ್ ಗಳಿಕೆಯನ್ನ ತುಂಬಾ ಹೆಚ್ಚಿಸ್ತು, ವಿಸ್ತರಿಸ್ತು ಅಂತಾನೆ ಹೇಳ್ಬೋದು. ಈಗ ಅವರು ಇನ್ನೊಂದು ಚಿತ್ರದಲ್ಲಿ ಕೂಡ ಒಪ್ಕೊಂಡಿದ್ದಾರೆ. ಅದು ಪ್ರಳಯ್ ಅನ್ನುವಂತ ಚಿತ್ರ. ಅದನ್ನ ಜೈ ಮೆಹ್ತಾ ನಿರ್ದೇಶನ ಮಾಡ್ತಿದ್ದಾರೆ. ಅದರ ಚಿತ್ರೀಕರಣ ಆಗಸ್ಟ್ ನಲ್ಲಿ ಶುರುವಾಗಬೇಕಿತ್ತು. ಈಗ ಏನು ಇಲ್ಲಿ ಸಿನಿಮಾ ಒಕ್ಕೂಟ ಅವ್ರ ಮೇಲೆ ನಿಷೇಧವನ್ನ ಹೇರ್ತು. ಆ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ಸಿನಿಮಾ ಚಿತ್ರೀಕರಣ ಶುರು ಆಗುತ್ತಾ ಅನ್ನೋಂತ ಅನುಮಾನಗಳು ಕೂಡ ಹುಟ್ಕೊಂಡಿತ್ತು. ಆದ್ರೆ ಚಿತ್ರೀಕರಣಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಲಾಗ್ತಿದೆ. ಇದ್ರ ಜೊತೆನಲ್ಲಿ ಈಗ ಚಿತ್ರರಂಗದಲ್ಲಿ ಕೂಡ ಬಹಳಷ್ಟು ಜನ ಹಿರಿಯ ನಿರ್ಮಾಪಕರು, ನಿರ್ದೇಶಕರು ರಣವೀರ್ ಸಿಂಗ್ ಪರವಾಗಿ ನಿಂತ್ಕೊಂಡಿದ್ದಾರೆ. ಈಗ ಬಂದಿರೋ ಸುದ್ದಿ ಪ್ರಕಾರ ಈ ರಣವೀರ್ ಸಿಂಗ್ ಮೇಲಿನ ನಿಷೇಧವನ್ನ FWICE ಹಿಂದಕ್ಕೆ ಪಡ್ಕೊಂಡಿದೆ. ಅಂದ್ರೆ ಇದರ ಅಧ್ಯಕ್ಷರಾದಂತ ಅಶೋಕ್ ಪಂಡಿತ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ನಿರ್ಮಾಪಕರೆಲ್ಲರ ಒತ್ತಾಯದ ಮೇರೆಗೆ, ಒಂದು ಪ್ರೊಡ್ಯೂಸರ್ಸ್ ಗಿಲ್ಡ್ ಮನವಿ ಮೇರೆಗೆ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಸದ್ಯದಲ್ಲೇನೆ ನಾವು ಹಿರಿಯ ನಿರ್ಮಾಪಕರೆಲ್ಲರ ಜೊತೆ ಕುತ್ಕೊಂಡು ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತೀವಿ. ಯಾಕೆಂದ್ರೆ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಕೂಡ ಏನು ಚಿಕ್ಕ ಸಂಸ್ಥೆ ಅಲ್ಲ, ತುಂಬಾ ದೊಡ್ಡ ನಿರ್ಮಾಣ ಸಂಸ್ಥೆ. ಹಾಗೆ ಈ ತರದ ಒಂದು ಅಸಹಕಾರ ಅನ್ನೋದು ಚಿತ್ರರಂಗದಲ್ಲಿ ಯಾರಿಂದನೂ ಕೂಡ ಆಗ್ಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲವರ ಅಭಿಪ್ರಾಯ ಕೂಡ ಹೀಗೆ ಇದೆ. ಅಂದ್ರೆ ರಣವೀರ್ ಸಿಂಗ್ ಅವರು ನೋಟಿಸ್ ಕಳ್ಸೋವರೆಗೂ ಹೋಗ್ಬಾರ್ದಿತ್ತು, ಅದು ಒಕ್ಕೂಟಕ್ಕೆ ನೋಟಿಸ್ ಕಳ್ಸೋದ್ರಲ್ಲಿ ಅರ್ಥ ಇಲ್ಲ, ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬಹುದಿತ್ತು ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಣವೀರ್ ಸಿಂಗ್ ಮುಂದಿನ ಚಿತ್ರಗಳಿಗೆ ಚಿತ್ರೀಕರಣಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಇದು ಸದ್ಯದಲ್ಲೇ ಮಾತುಕತೆಯ ಮೂಲಕ ಬಗೆಹರಿಬಹುದು ಅಂತ ನಾವು ಆಶಿಸೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.